ಧ್ವಜದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಜೆಡಿಎಸ್ ಮತ್ತು ಬಿಜೆಪಿ ಮಂಡ್ಯದಲ್ಲಿ ಪ್ರತಿಭಟನೆಯನ್ನ ಮಾಡಿತ್ತು. ಈ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಸರಿ ಶಾಲನ್ನ ಹಾಕಿದ್ರು. ಇದೇ ವಿಚಾರಕ್ಕೆ ಈಗ ಕದನ ಮುಂದುವರೆದಿದೆ. ಹಸಿರು ಶಾಲು ಹಾಕ್ತಾ ಇದ್ದವರು ಈಗ ಕೇಸರಿ ಶಾಲನ್ನ ಹಾಕ್ತಾ ಇದ್ದೀರಿ, ನಿಮ್ಮ ಪಕ್ಷಕ್ಕೆ ಅಂತಿಮ ಯಾತ್ರೆಯನ್ನ ಮಾಡಿದ್ದೀರಿ ಅಂತೇಳಿ ಕೃಷಿ ಸಚಿವರು ಟಾಂಗ್ ಕೊಟ್ಟಿದ್ದಾರೆ ಎಚ್.ಡಿ.ಕೆ. ಕುಮಾರಸ್ವಾಮಿ ಯಾವ ಬಣ್ಣದ ಶಾಲು ಬೇಕಾದರೂ ಹಾಕಿಕೊಳ್ಳಿ, ಯಾರು ಯಾರನ್ನ ನುಂಗುತ್ತಾರೋ ನೋಡೋಣ ಅಂತೇಳಿ ಡಿ.ಕೆ.ಶಿ ಟಕ್ಕರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿಗರ ಆರೋಪಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಕೇಸರಿ ಶಾಲು ಹಾಕೋದು ಅಪರಾಧನ ಅಂತೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ, ಚಲುವರಾಯಸ್ವಾಮಿ ಅವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಮೂಲಕ ಕೇಸರಿ ಶಾಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಪಕ್ಷಗಳ ನಾಯಕರುಗಳ ನಡುವೆ ವಾಕ್ಸಮರವೇ ನಡೀತಾ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ನಿನ್ನೆಯ ಪ್ರತಿಭಟನೆಯಲ್ಲಿ ಹಾಕಿರುವಂತಹ ಕೇಸರಿ ಶಾಲು ಆ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇದೇ ವಿಚಾರವನ್ನೇ ಇಟ್ಕೊಂಡು ಕಾಂಗ್ರೆಸ್ ನಾಯಕರು ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಟೀಕಿಸ್ತಾ ಇದ್ದಾರೆ. ಈ ಹಿಂದೆ ಹಸಿರು ಶಾಲನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಹಾಕ್ತಾ ಇದ್ರು, ಈಗ ಕೇಸರಿ ಶಾಲ್ ಹಾಕಿದ್ದಾರೆ ಅಂತೇಳಿ ವ್ಯಂಗ್ಯವಾಡಿದ್ರು. ನಿಮ್ಮ ಪಕ್ಷ ಜನತಾ ದಳ ಜನತಾ ಪರಿವಾರ ಜಯಪ್ರಕಾಶ್ ನಾರಾಯಣ ಅವರು ಉದ್ಭವ ಮಾಡಿದಂಥ ಪಕ್ಷ ಕರ್ನಾಟಕದಲ್ಲಿ ನಿನ್ನೆಗೆ ಅಂತಿಮಗೊಳಿಸ್ಬಿಟ್ಟಿದ್ದೀರ. ಅದಕ್ಕೆ ದೇವೇಗೌಡರು, ಹೆಗಡೆಯವರು, ಬೊಮ್ಮಾಯಿಯವರು, ಜಯೇಶ್ ಪಟೇಲ್ರು ಅನೇಕ ಸಾವಿರಾರು ಜನ ಈ ಪಕ್ಷವನ್ನು ಪ್ರಾದೇಶಿಕ ಪಕ್ಷವ ಕಟ್ಟಿ ಉಳಿಸಿ ಬೆಳೆಸಿ ಬಂದರು. ನಿನ್ನೆ ಕೇಸರಿ ಶಾಲನ್ನು ಹಾಕ್ಕೊಂಡು ಅಂತಿಮವಾಗಿ ಬಹುಶಃ ನೀವು ಈ ಪಕ್ಷದ ಒಂದು ಅಂತಿಮ ಯಾತ್ರೆಗೆ ತಿಲಾಂಜಲಿಯನ್ನು ತಾವು ಎಳೆದಿದ್ದೀರ. ನೋಡಿ, ಅವ್ರ ಪಾರ್ಟಿ ಆಲ್ಮೋಸ್ಟ್ ಮರ್ಜ್ ಮಾಡ್ಕೊಂಡಿದ್ದಾರೆ. ಅವ್ರಿಗೇನು ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರ ಪಾರ್ಟಿ ವಿಚಾರ, ನಮಗೇನು ಅದಕ್ಕೆ ಸಂಬಂಧ ಇಲ್ಲ. ಯಾವ ಬಣ್ಣದ ಬಾವುಟಾರು ಅವ್ರು ಹಾಕ್ಕೊಳ್ಳಿ, ಯಾವ ಬಣ್ಣದ ಬಾವುಟ ಹಾಕ್ಕೊಂಡ್ರು ಅವರ ರಾಜಕಾರಣದಲ್ಲಿ ಬೇಸಿಲ್ಲ, BJP ಬೇಸಿಲ್ಲ. ಅದಕ್ಕೆ BJP ಬೇಸಿ ಇವರು ಶಕ್ತಿನ ಅರಿತಾ ಅವ್ರು ಇವ್ರು ನುಂಗ್ತಾರೋ ಇವ್ರು ಅವ್ರು ನುಂಗ್ತಾರೋ ನೋಡೋಣ. ನಾನು ಕೇಸರಿ ಶಾಲನ್ನ ಈಗ ಹಾಕೊಂಡಿದ್ದೆ ಮಹಾನ್ ಅಪರಾಧ ಆಗಿದೆಯಾ? ಈಗ ನಾನು ದಲಿತ ಸಮಾಜ ಸಭೆಗಳಿಗೆ ಹೋಗ್ತೀನಿ, ಅವರು ಉಪಯೋಗ ಮಾಡ್ತಕ್ಕಂಥ ನೀಲಿಯ ಸ್ಕಾರ್ಫ್ ಏನಿದೆ ಅದನ್ನೂ ಸಹ ನಾನು ಹಾಕೊಂಡಿದ್ದೇನೆ. ಪಾಪ ಅದು ಅವ್ರ ಕಣ್ಣಿಗೆ ಕಂಡಿಲ್ಲ. ಪಾಪ ಕೇಸರಿ ಬಗ್ಗೆ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಯಾಕೆ ಅಷ್ಟೊಂದು ದ್ವೇಷ ಅಂತಕ್ಕಂಥದ್ದೆಲ್ಲ ಆ ಸಂಕುಚಿತ ಮನೋಭಾವದಲ್ಲಿ ನೋಡ್ತೀರಿ. ಈಗ ನಮ್ಮ ದೇಶದ ತ್ರಿವರ್ಣ ಧ್ವಜದ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಲ್ವ, ತಿರಂಗ ದೇಶದ ರಾಷ್ಟ್ರಧ್ವಜ, ಆ ರಾಷ್ಟ್ರ ಧ್ವಜದಲ್ಲಿ ಇರ್ತಕ್ಕಂಥ ಬಣ್ಣಗಳು ಯಾವ್ಯಾವುದು ಸ್ವಲ್ಪ ಜನಗಳಿಗೆ ಬಿಡಿಸಿ ಹೇಳ್ರಪ್ಪ. ಒಂದು ಕೇಸರಿ, ಒಂದು ಬಿಳಿ, ಪರಿಶುದ್ಧವಾದಂಥ ಬಿಳಿ ಬಣ್ಣ, ಮತ್ತೊಂದು ಹಸಿರು. ಆ ತ್ರಿವರ್ಣ ಧ್ವಜದಲ್ಲಿ ಇರ್ತಕ್ಕಂಥ ಕೇಸರಿ ತೆಗೆದ್ರೆ ಏನರ್ಥ ಕೊಡುತ್ತೆ? ಸ್ವಲ್ಪ ಬಿಡಿಸಿ ದೇಶದ ಜನತೆ ಮುಂದೆ ಇಡಿ. ಆ ತ್ರಿವರ್ಣ ಧ್ವಜವನ್ನು ರಚನೆ ಮಾಡಿದಾಗ ದೇಶದ ರಾಷ್ಟ್ರಧ್ವಜ ಅಂತ ತೀರ್ಮಾನ ಮಾಡಿ ಕೇಸರಿ ಬಣ್ಣವನ್ನು ಅದಕ್ಕೆ ಯಾತಕ್ಕೆ ಆ ಧ್ವಜಕ್ಕೆ ಲೇಪನ ಮಾಡಿದ್ದಾರೆ. ಕೇಸರಿ ಬಗ್ಗೆ ಇಷ್ಟು ಹೇಳ್ತಿರಲ್ಲ, ಅಯ್ಯೋ ಕೇಸರಿ ಹಾಕಿದ್ದೆ ನಂದೇನೋ ಮಹಾನ್ ಅಪರಾಧ ಅಂತ ಹೇಳ್ತಿರಲ್ಲ. ನಮ್ಮ ಧ್ವಜದಲ್ಲಿ ಇರ್ತಕ್ಕಂಥದ್ದೇ ರಾಷ್ಟ್ರಧ್ವಜದಲ್ಲಿ ಕೇಸರಿ.